ಒಂದು ಕುದುರೆಯನ್ನು ಕರ್ಕೊಂಡು ಇಂಥ ಕಡೆ ನೀರಿದೆ ಬಾ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನೀರು ಹತ್ತಿರ ಬಿಡೋದು ವೈದ್ಯರ ಕೆಲಸ. ಆರೋಗ್ಯ ಯಾರ ಕೈಯಲ್ಲಿದೆ ಅಂದರೆ ನಮ್ಮ ವೀಕ್ಷಕರ ಕೈಯಲ್ಲಿದೆ. ವೈದ್ಯರು ಇರೋದು ಮಾರ್ಗದರ್ಶನ ನೀಡೋದಕ್ಕೆ. ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ಅವರು ಖಂಡಿತ ತಗೊಳ್ಳಲ್ಲ. 2 ಸಲ ಪಾಲಿಷ್ ಮಾಡ್ತಾರೆ. 2ನೇ ಸಲ ಪಾಲಿಷ್ ಮಾಡುವಾಗ ಸಕ್ಕರೆಯ ಲೇಪನ ಹಾಕ್ತಾರೆ. ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂಥದ್ದು. ದುಡ್ಡು ಕೊಟ್ಟು ದುಃಖ ಕೊಂಡ್ಕೊಳ್ಳೋದು. ಕುಚ್ಚಲಕ್ಕಿ, ಕುಸುಬಲಕ್ಕಿ ನನ್ನ ಲೆಕ್ಕದಲ್ಲಿ ಶ್ರೇಷ್ಠವಾದ ಅಕ್ಕಿ. ನಮ್ಮ ಆಹಾರದಲ್ಲಿರುವ 5 ಬಿಳಿ ವಿಷಗಳು 72 ವರ್ಷ ಆದರೂ ಇವತ್ತಿಗೂ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ, ಓಡಾಡ್ತಾ ಇದ್ದೇನೆ ಅಂದರೆ ಇದಕ್ಕೆ ಕಾರಣ ನನ್ನ ತಾಯಿ ನನಗೆ ತಿನ್ನಿಸಿದಂತಹ ರಾಗಿ ಹಿಟ್ಟು, ಗೋಧಿ ಹಿಟ್ಟು. ಕೆಲವು ಬ್ಯಾಕ್ಟೀರಿಯಾಗಳು ನಮ್ಮ ಜೊತೆ ಹೊಂದಿಕೊಂಡು ಬದುಕನ್ನು ನಡೆಸ್ತಾ ಇರುತ್ತವೆ. ಅವು ಕೇಳೋದು, ಮಾರಾಯ ನನಗೆ ಹೊಟ್ಟು ಬೇಕು ಕಣೋ, ನೀನು ಬಿರಿಯಾನಿ ತಿಂದರೂ ನನಗೆ ಬೇಕಿಲ್ಲ, ನೀನು ಬೇಕಾದ್ರೆ ತಿನ್ಕೊ, ನನಗೆ ಬೇಡ. ಬಿಸಿಬೇಳೆ ಭಾತ, ಅಯ್ಯೋ ಬೇಡಪ್ಪ. ಕೇಸರಿ ಭಾತ ಬೇಡ ಮಾರಾಯ, ನನಗೆ ಬೇಕಾಗಿರೋದು ಬರೀ ಹೊಟ್ಟು. 300 ರೂಪಾಯಿ ಕೊಟ್ಟು ನಾನು 1 kg ಶೇಂಗಾ ತೆಗೆದು ಎಣ್ಣೆ ತೆಗೆದರೆ ನನಗೆ ಸಿಗೋದು ಹೆಚ್ಚು ಕಡಿಮೆ ಅರ್ಧ ಲೀಟರ್. ಹಾಗಿರುವಾಗ 250, 200, 300 ರೂಪಾಯಿಗಳಿಗೆ 1 ಇಡೀ kg ಎಣ್ಣೆ ಕೊಡ್ತೀನಿ ಅಂತ ಅಂಗಡಿಯವನು ಹೇಳ್ತಾನಲ್ಲ, ಇದು ಹೇಗೆ ಸಾಧ್ಯ? ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಪ್ರತಿ ತಿಂಗಳು 3 ಎಣ್ಣೆ ತರ್ತೇವೆ. ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೇವೆ, ಇನ್ನು ಸಂಕ್ರಾಂತಿಯ ದಿನಗಳು ಮುಗಿದಿಲ್ಲ. ಯಾಕೆ ಸಂಕ್ರಾಂತಿ ದಿವಸ ಎಳ್ಳು ಬೆಲ್ಲ ತಿಂತೇವೆ? ಯಾಕೆಂದರೆ ಮುಂದೆ ಬೇಸಿಗೆಯ ದಿನಗಳು ಬರಲಿವೆ. ಚರ್ಮ ಒಣಗುತ್ತೆ. ಚರ್ಮ ಒಣಗುತ್ತು ಅಂದರೆ ಎಲ್ಲ ಚರ್ಮ ಕಾಯಿಲೆಗಳಿಗೂ ಆಹ್ವಾನ ಕೊಟ್ಟ ಹಾಗೆ. ಮತ್ತೊಂದು ಪ್ರಾಣಿಯ ಹಾಲನ್ನು ಕುಡಿಯುವ ಜೀವಿ ಈ ಜಗತ್ತಲ್ಲಿ ಯಾವುದಾದರೂ ಇದೆಯಾ? ಬೆಳೆದು ದೊಡ್ಡವನಾಗಿ ಗಡವಾದ ಮೇಲೂ ಹಾಲನ್ನು ಕುಡಿಯುವಂಥ ಜೀವಿ ಯಾವುದು ಜಗತ್ತಲ್ಲಿ? ಬೆಳೆಯುವ ಮಕ್ಕಳಿಗೆ ತುಪ್ಪವನ್ನು ಧಾರಾಳವಾಗಿ ಕೊಡಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇವರು ಬದುಕಿದಂತೆ ಬರೆದವರು. ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ 90ರ ದಶಕದಿಂದ ಇಂದಿನವರೆಗೂ ಕೂಡ ಇಡೀ ಕರ್ನಾಟಕದ ಜನತೆಯ ಮನೆ ಮಾತಾಗಿರುವಂಥ ಡಾಕ್ಟರ್ ಸೋಮೇಶ್ವರ್ ಸರ್ ಅವರು ಇವತ್ತು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಧನ್ಯವಾದಗಳು, ನಮಸ್ಕಾರ. ಮತ್ತೇನು ಹೇಳಬೇಕು? ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೇನೆ. ನಿಮ್ಮ ನಗುನೇ ಹೇಳ್ತಾ ಇದೆ ನೀವು ಚೆನ್ನಾಗಿದ್ದೀರಾ ಅಂತ. ಸರ್, ಆರೋಗ್ಯದ ವಿಚಾರದಲ್ಲಿ ಬಂದಾಗ ನಿಮ್ಮನ್ನು ಜನ ಕ್ವಿಜ್ ಮಾಸ್ಟರ್ ಆಗಿ ನೋಡಿದ್ದಾರೆ. ಆದರೆ ನೀವು ವೈದ್ಯರು ಹೌದು ಅನ್ನೋದು ಬಹುಶಃ ಕೆಲವರಿಗೆ ಗೊತ್ತಿರಲಿಕ್ಕಿಲ್ವೇನೋ. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಮುಖಾಂತರ ಜನರಿಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ. ಹಾಗಾಗಿ ಆರೋಗ್ಯ ಅಂತ ಬಂದಾಗ ಆರೋಗ್ಯದ ಜೊತೆಗೆ ಆಹಾರ ಯಾವತ್ತಿದ್ರೂ ಕೂಡ ಅದು ತಳುಕು ಹಾಕ್ಕೊಂಡು ಇದ್ದೇ ಇರುತ್ತೆ. ಸೊ ನಮ್ಮ ಆರೋಗ್ಯವನ್ನು ನಾವು ಸುಧಾರಣೆ ಮಾಡಬೇಕು ಅಂತ ಹೇಳಿದ್ರೆ ಆಹಾರ ಅತಿ ಮುಖ್ಯ. ಅದಕ್ಕೆ ಆಹಾರವನ್ನೇ ನಾವು ಔಷಧಿ ಅಂತ ಕರಿತೀವಿ. ಸೊ ಆಹಾರವನ್ನು ಔಷಧಿ ಅಂತ ಕರೆಯೋದನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಾ? ನಿಮ್ಮ ಪ್ರಕಾರ ಹೇಗೆ ಅಂತ ಸರ್? ಮೊದಲಿಗೆ ವೈದ್ಯರು ನಿಮ್ಮ ಆರೋಗ್ಯ ರಕ್ಷಕರಲ್ಲ. ನಿಮ್ಮ ಆರೋಗ್ಯಕ್ಕೆ ವೈದ್ಯರು ಜವಾಬ್ದಾರರಲ್ಲ. ಹಾಗಿದ್ದ ಮೇಲೆ ವೈದ್ಯರ ಕೆಲಸ ಏನು ಅಂದರೆ ಮಾರ್ಗದರ್ಶನ ನೀಡೋದು. ಒಂದು ಕುದುರೆಯನ್ನು ಕರ್ಕೊಂಡು ಇಂಥ ಕಡೆ ನೀರಿದೆ ಬಾ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನೀರು ಹತ್ತಿರ ಬಿಡೋದು ವೈದ್ಯರ ಕೆಲಸ. ನೀರನ್ನು ಕುಡಿಯೋದು ಬಿಡೋದು ಕುದುರೆಗೆ ಇಷ್ಟ. ಹಾಗಾಗಿ ಆರೋಗ್ಯವಾಗಿರಬೇಕಾದ್ರೆ ಏನೆಲ್ಲ ನಾವು ಮಾಡಬಹುದು ಅಂತ ಮಾರ್ಗದರ್ಶನ ಕೊಡಬಹುದು ನಾವು. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದದ್ದು ನೀವು, ನಮ್ಮ ವೀಕ್ಷಕರು. ಹಾಗಾಗಿ ಆರೋಗ್ಯ ಯಾರ ಕೈಯಲ್ಲಿದೆ ಅಂದರೆ ನಮ್ಮ ವೀಕ್ಷಕರ ಕೈಯಲ್ಲಿದೆ. ಅಂದರೆ ಅವರವರ ಆರೋಗ್ಯ ಅವರವರ ಕೈಯಲ್ಲೇ ಇದೆ ಅನ್ನೋದು ಸಾರ್ವಕಾಲಿಕ ಸತ್ಯ. ಹಾಗಾಗಿ ವೈದ್ಯರು ಇರೋದು ಮಾರ್ಗದರ್ಶನ ನೀಡೋದಕ್ಕೆ. ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ಅವರು ಖಂಡಿತ ತಗೊಳ್ಳಲ್ಲ ಅನ್ನೋ ಕಟು ಸತ್ಯವನ್ನು ಆರಂಭದಲ್ಲೇ ಹೇಳಿಬಿಡೋದು ಒಳ್ಳೆಯದು. ಓಕೆ ಸರ್, ಹಾಗಿದ್ರೆ ಆರೋಗ್ಯ ಇರೋದು ನಮ್ಮ ಕೈಯಲ್ಲಿ.
ಸೊ ನಮ್ಮ ಕೈಯಲ್ಲಿ ಇಂದಾಗ ನಾವು ಏನು ತಿಂತೀವಿ ಅನ್ನೋದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಪ್ರಮುಖವಾಗಿ ಹಾಗೇನೆ ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದಾಗ, ಅನ್ನದ ವಿಚಾರದಲ್ಲಿ ತುಂಬ ಜನರಿಗೆ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ನಾವು ಯಾವ ರೀತಿಯಾದಂಥ ರೈಸನ್ನು ಸೇವಿಸಬೇಕು ಅಂತ. ಸರ್, ನಿಮ್ಮ ಪ್ರಕಾರ ಅನ್ನದಲ್ಲಿ ಇದು ಉತ್ತಮ, ಇದನ್ನು ಸೇವಿಸಬಹುದು, ಈ ಅನ್ನ ತಿನ್ನಬಾರ್ದು, ಈ ಥರ ಏನಾದರೂ ವಿಂಗಡಣೆ ಇದೆಯಾ ಅಂತ? ಅಡುಗೆಗೆ ಯಾವ ಅಕ್ಕಿಯನ್ನು ಬಳಸಬೇಕು ಅನ್ನೋದು ನಿಮ್ಮ ಪ್ರಶ್ನೆಯ ಸಾರಾಂಶ. ಯಾವ್ಯಾವ ರೀತಿ ಅಕ್ಕಿಗಳಿವೆ ನಮ್ಮ ಹತ್ರ? ವೈಟ್ ರೈಸ್, ಬಾಯ್ಲ್ಡ್ ರೈಸ್, ಒಂದು ಬಿಳಿ ಅಕ್ಕಿ ಸಿಗುತ್ತೆ, ಕೆಂಪು ಅಕ್ಕಿ ಸಿಗುತ್ತೆ, ಕುಚ್ಚಲಕ್ಕಿ ಅಥವಾ ಕುಸುಬಲಕ್ಕಿ ಅನ್ನೋದು ಸಿಗುತ್ತೆ ಸಾಮಾನ್ಯವಾಗಿ. ಇವುಗಳಲ್ಲಿ ಆ ಕೆಂಪು ಅಕ್ಕಿ ಏನು ಹಾಗಂದರೆ, ಒರಳಲ್ಲಿ ಭತ್ತವನ್ನು ಹಾಕಿ ಒನಕೆಯಿಂದ ಕುಟ್ಟಿದಾಗ ಮೇಲ್ಗಡೆ ಇರೋ ಆ ಹೊಟ್ಟು ಮಾತ್ರ ಪ್ರತ್ಯೇಕವಾಗಿ ಕೆಂಪು ಅಕ್ಕಿಯ ಕಾಳು ಕೈಗೆ ಸಿಗುತ್ತೆ. ಆ ಕೆಂಪು ಅಕ್ಕಿಯ ಕಾಳಿನ ಮೇಲೆ ಇರತಕ್ಕಂಥ ಕೆಂಪು ಪದರ ಏನಿದೆ ಅದು ವಿಟಮಿನ್ಗಳ ಭಂಡಾರ. ಇಂತಹ ಕೆಂಪು ಅಕ್ಕಿಯನ್ನು ನಿತ್ಯ ಬಳಸಬೇಕು. ಯಾರು ಅಕ್ಕಿ ತಿನ್ನೋಕ್ಕೆ ಇಷ್ಟಪಡ್ತಾರೋ ಅಥವಾ ಅಕ್ಕಿ ಅವರ ಜೀವನ ಶೈಲಿಯಲ್ಲಿ ಸೇರಿಕೊಂಡಿದೆಯೋ ಅವರು ಈ ಕೆಂಪು ಅಕ್ಕಿಯನ್ನು ಬಳಸೋದು ಬಹಳ ಒಳ್ಳೆಯದು. ಆದರೆ ಈ ರೀತಿಯಾದ ಅಕ್ಕಿ ಸಿಗಲ್ಲ, ಯಾಕಂದರೆ ಇದನ್ನು ಕೈಯಿಂದ ಕುಟ್ಟಿ ತೆಗಿಬೇಕು. ಮನೆ ಮಟ್ಟಿಗೆ ನಾವು ಮಾಡ್ಕೋಬಹುದೇ ಹೊರತು ಮಾರಾಟಕ್ಕೆ ಸಿಗಲ್ಲ. ಹಾಗಾಗಿ ಏನು ಮಾಡಿದ್ರು, ಅಕ್ಕಿಯನ್ನು ಯಂತ್ರಕ್ಕೆ ಹಾಕೋಕ್ಕೆ ಶುರು ಮಾಡಿದ್ರು. ಎರಡು ತರಹ ಅಕ್ಕಿ, ಸಿಂಗಲ್ ಪಾಲಿಶ್, ಡಬಲ್ ಪಾಲಿಶ್ ಅಂತ. ಸಿಂಗಲ್ ಪಾಲಿಶ್ ಅಕ್ಕಿನಲ್ಲಿ ಏನಾಗುತ್ತೆ ಅಂದರೆ, ಆ ಮೇಲ್ಗಡೆ ಇರತಕ್ಕಂಥ ಕೆಂಪು ಪದರ ಏನಿದೆ ಅದು 70-80% ನಾಶವಾಗೋಗುತ್ತೆ. ಆ ಅಕ್ಕಿಯನ್ನು ತಗೊಂಡು ನೀವು ಅಡುಗೆ ಮಾಡಿ ಅನ್ನ ಮಾಡಿ ತಿಂತು ಅಂದರೆ ರುಚಿಯಾಗಿ ಕಾಣುತ್ತೆ, ಆದರೆ ಸತ್ವ ಏನೂ ಇರೋಲ್ಲ. ಇನ್ನು ಡಬಲ್ ಪಾಲಿಶ್ ರೈಸ್ ಅಂತ ಹೇಳ್ತಾರೆ. ಇಲ್ಲಿ 2 ಸಲ ಪಾಲಿಶ್ ಮಾಡ್ತಾರೆ. 2ನೇ ಸಲ ಪಾಲಿಶ್ ಮಾಡುವಾಗ ಸಕ್ಕರೆಯ ಲೇಪನ ಹಾಕ್ತಾರೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಸಕ್ಕರೆಯನ್ನು ಪುಡಿ ಮಾಡಿ ಒಂದು ಕೋಟಿಂಗ್ ಬರಬೇಕು ಅಕ್ಕಿ ಕಾಳಿನ ಮೇಲೆ ಸಕ್ಕರೆ. ಅಂತಹ ಅಕ್ಕಿಯನ್ನು ಬಾಯಿಗೆ ಹಾಕ್ಕೊಂಡ್ರೆ ಸಿಹಿ ಸಿಹಿ ಅಂತ ಅನಿಸುತ್ತೆ, ಈಗ ಚೆನ್ನಾಗಿದೆ ಅನಿಸುತ್ತೆ ಅಕ್ಕಿ ಅಂತ ಕೊಂಡ್ಕೋತೇವೆ. ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂಥದ್ದು, ದುಡ್ಡು ಕೊಟ್ಟು ದುಃಖ ಕೊಂಡ್ಕೊಳ್ಳೋದು. ಈ ರೀತಿಯಾದ ಅಕ್ಕಿ, ಡಬಲ್ ಪಾಲಿಶ್ಡ್ ಅಕ್ಕಿ ಬಳಸಬೇಡಿ. ಮತ್ಯಾವ ಅಕ್ಕಿ ಒಳ್ಳೆಯದು ಅಂತ ಹೇಳ್ತಂದರೆ ಕುಚ್ಚಲಕ್ಕಿ, ಕುಸುಬಲಕ್ಕಿ ನನ್ನ ಲೆಕ್ಕದಲ್ಲಿ ಶ್ರೇಷ್ಠವಾದ ಅಕ್ಕಿ. ಹೇಗೆ ಶ್ರೇಷ್ಠ? ಕುಸುಬಲಕ್ಕಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಭತ್ತವನ್ನು ತಗೊಂಡು ನೆನೆ ಹಾಕ್ತಾರೆ. ಅದಾದಮೇಲೆ ಮರುದಿನ ಅದರ ಮೇಲೆ ಆವಿಯನ್ನು ಹಾಯಿಸ್ತಾರೆ. ನಿರ್ದಿಷ್ಟ ಉಷ್ಣತೆಯಲ್ಲಿ ಆವಿಯನ್ನು ಹಾಯಿಸಿದಾಗ ಅದು ಈ ಅಕ್ಕಿ ಕಾಳಿನ ಮೇಲೆ ಇರ್ತಕ್ಕಂಥ ಕೆಂಪು ಪದರ ಅಂತ ನಾನೇನು ಹೇಳಿದೆ, ಆ ಕೆಂಪು ಪದರದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಅಕ್ಕಿಯ ಕಾಳಿನ ಒಳಗಡೆ ಇಳಿಯೋದಕ್ಕೆ ಶುರು ಮಾಡುತ್ತೆ. ಇಂತಹ ಭತ್ತವನ್ನು ನೀವು ಮಿಲ್ಲಿಗೆ ಹಾಕಿ ಮೇಲ್ಗಡೆ ಇರೋ ಸಿಪ್ಪೆಯನ್ನು ತೆಗೆದರೂ ಸಹ ಒಳಗಡೆ ಅಕ್ಕಿಯ ಪೋಷಕಾಂಶಗಳೆಲ್ಲ ಕಾಳಿನ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ದಯವಿಟ್ಟು ಅಡುಗೆಗೆ ಬಳಸಿ. ಶ್ರೇಷ್ಠವಾದ ಅಕ್ಕಿ ಇದು. ನಿಮ್ಮ ಮಗು ಬುದ್ಧಿವಂತ ಮಗು ಆಗಬೇಕಾದ್ರೆ, ಮಿದುಳು ಚೆನ್ನಾಗಿ ಬೆಳಿಬೇಕಾದ್ರೆ ಕುಸುಬಲಕ್ಕಿ ಸಹಾಯ ಮಾಡುತ್ತೆ. ಯಾವ ರೀತಿಯ ಅಡುಗೆ ಬೇಕಾದರೂ ಮಾಡಿ ಈ ರೀತಿಯ ಕುಸುಬಲಕ್ಕಿಯಿಂದ ಅದರಲ್ಲಿ ಇರ್ತಕ್ಕಂಥ ವಿಟಮಿನ್ಗಳು ಮಗುವಿನ ಮಿದುಳು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಅಡುಗೆಗೆ ಯಾವ ಅಕ್ಕಿಯನ್ನು ಬಳಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಮೊದಲನೇದು ಈಗಾಗಲೇ ಹೇಳಿದೆ, ಕೆಂಪಕ್ಕಿ. ಅದು ಬಿಟ್ಟರೆ ಕುಸುಬಲಕ್ಕಿ. 3ನೇ ಅಕ್ಕಿ ಇದೆಯಾ? ನನಗಂತೂ ಖಂಡಿತ ಗೊತ್ತಿಲ್ಲ. ಓಕೆ, ಸೊ ಅಕ್ಕಿ ಬಗ್ಗೆ ಮಾತಾಡಿದ್ರಿ ಸರ್, ಯಾವ ರೀತಿ ಅಕ್ಕಿಯನ್ನು ಸೇವನೆ ಮಾಡಬೇಕು ಅಂತ. ಸೊ ನೀವು ಹೇಳಿದಾಗ ನನಗೆ ತುಂಬ ಖುಷಿ ಆಯ್ತು, ಯಾಕಂದರೆ ನಾವು ದಿನ ಕುಚ್ಚಲಕ್ಕಿಯನ್ನೇ ತಿನ್ನೋದು, ನಾವು ಹಿಂಗಾದರೂ ಒಂದು ಹೆಲ್ದಿ ಫುಡ್ಡನ್ನು ತಿಂತಾ ಇದ್ದೀವಲ್ವ ಅನ್ನೊಂದು ಖುಷಿ ಆಯಿತು. ಸೊ ಅಕ್ಕಿ ವಿಚಾರ ಆದಮೇಲೆ ಈಗ ಹಿಟ್ಟು,
ಡೈಲಿ ಲೈಫಲ್ಲಿ ನಾವು ಉಪಯೋಗ ಮಾಡೇ ಮಾಡ್ತೀವಿ. ಚಪಾತಿ ಮಾಡಬೇಕಾದ್ರೆ ಅಥವಾ ಇನ್ಯಾವುದೋ ಒಂದು ಕರಿದ ತಿಂಡಿಯನ್ನು ಮಾಡಬೇಕಾದ್ರೆ ಹಿಟ್ಟನ್ನು ಉಪಯೋಗಿಸ್ತೀವಿ. ಹಿಟ್ಟಲ್ಲಿ ಕೇಳಬೇಕಾದ್ರೆ ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದು ನಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹಾಗಿದ್ರೆ ಯಾವ ಹಿಟ್ಟನ್ನು ಬಳಸಬೇಕು, ಹೇಗೆ ಬಳಸಬೇಕು, ಅದು ಎಷ್ಟು ದಿನ ಅದನ್ನು ಇಡಬಹುದು, ಒಂದು ವೇಳೆ ಮೈದಾ ಹಿಟ್ಟನ್ನು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಅದು ಅಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಆಹಾರದಲ್ಲಿರುವ 5 ಬಿಳಿ ವಿಷಗಳು ಅಂತ ನಾವು ಮಾತಾಡ್ತೇವೆ. ಸಕ್ಕರೆ, ಉಪ್ಪು, ತೆಂಗು ಮತ್ತು ಮೈದಾ. ಮೈದಾ ಯಾವ ಕಾರಣಕ್ಕೂ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಲ್ಲ. ಮೈದಾವನ್ನು 100ಕ್ಕೆ 100ರಷ್ಟು ಬಿಟ್ಟುಬಿಟ್ಟರೂ ಯಾವುದೇ ರೀತಿಯಾದ ನಷ್ಟ ಇಲ್ಲ. ಮತ್ತೇನು ಬಳಸಬೇಕು? ಗೋಧಿ ಹಿಟ್ಟು ಬಳಸಿ. ನಾವೆಲ್ಲ ಈ 72 ವರ್ಷ ಆದರೂ ಇವತ್ತಿಗೂ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ, ಓಡಾಡ್ತಾ ಇದ್ದೇನೆ ಅಂದರೆ ಇದಕ್ಕೆ ಕಾರಣ ನನ್ನ ತಾಯಿ ನನಗೆ ತಿನ್ನಿಸಿದಂತಹ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಸಜ್ಜೆ ಹಿಟ್ಟು. ರೇಷನ್ನಲ್ಲಿ ಗೋಧಿ ಕೊಡೋರು ತಂದು ಚೆನ್ನಾಗಿ ಒಣಗಿಸಿ ಮಿಲ್ಲಿಗೆ ಹಾಕಿ ಒಂದು ಸಲ ಮಾತ್ರ ಜರಡಿ ಹಿಡಿಯೋರು. ಜರಡಿ ಹಿಡಿದು ಆ ದೊಡ್ಡ ಹೊಟ್ಟಿನ ಕಣ ಏನಿತ್ತು ಅದನ್ನು ಪ್ರತ್ಯೇಕವಾಗಿ ತೆಗೆದಿಟ್ಬಿಡೋರು. ಮಧ್ಯಮ ಗಾತ್ರದ, ಸಣ್ಣ ಗಾತ್ರದ ಹೊಟ್ಟಿನ ಕಣಗಳು ಏನಿತ್ತು ಅದು ಗೋಧಿ ಹಿಟ್ಟಿನ ಜೊತೆನೇ ಇರೋದು. ಅದನ್ನೇ ಕಲಸಿ ಅದರಿಂದ ಚಪಾತಿ, ರೊಟ್ಟಿ ಎರಡನ್ನೂ ಮಾಡೋರು. ಎರಡನ್ನೂ ತಿಂತಾಯಿದ್ವಿ. ಹೊಟ್ಟೆ ತುಂಬ್ತಾ ಇತ್ತು, ಬೇಗ ಹಸಿವಾಗ್ತಿರಲಿಲ್ಲ. ನೀವು ಮೈದಾಯಿಂದ ಮಾಡಿದಂಥ ಪೂರಿಯನ್ನು, ಚಪಾತಿಯನ್ನು, ಮತ್ತೊಂದನ್ನು ತಿಂದು ನೋಡಿ. ತಿಂದು 1 ಗಂಟೆ ಆಗೋಷ್ಟು ಮೊದಲೇ ಹೊಟ್ಟೆ ಹಸಿಯೋದಕ್ಕೆ ಶುರುವಾಗುತ್ತೆ. ಆದರೆ ಯಾವಾಗ ಗೋಧಿ ಹಿಟ್ಟಿನ ಜೊತೆ ಒಂದಷ್ಟು ನಾರಿನಂಶ ಇರುತ್ತೋ ಅದು ಹಸುವಿನ ವೇಗವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ತಕ್ಷಣ ಹಸಿವೇನಾಗೋದಿಲ್ಲ. ಶಾಲೆಗೆ ಆರಾಮಾಗಿ ಹೋಗ್ಬೋದು. ಮಧ್ಯಾಹ್ನದವರೆಗೂ ಹೊಟ್ಟೆ ಬಿಮ್ಮನೆ ಕೂತಿರುತ್ತೆ. ಆದರೆ ಇವತ್ತು ಏನಾಗ್ತಾಯಿದೆ, ಬರ್ತಾ ಬರ್ತಾ ಆ ಹೊಟ್ಟಿನಂಶ ತೆಗಿಬೇಕು. ಹಾಗಾಗಿ ಗೋಧಿ ಹಿಟ್ಟನ್ನು ನಾವು ಏನು 1 ಸಲ ಜರಡಿ ಹಿಡಿತಾ ಇದ್ದೀವಿ ಅದನ್ನು 2 ಸಲ 3 ಸಲ ಜರಡಿ ಹಿಡಿಯೋ ಪದ್ಧತಿ ಆರಂಭ ಆಗಿದೆ. ಹಾಗಾಗಿ ಆ ಹೊಟ್ಟಿನ ಅಂಶ ತುಂಬ ಕಡಿಮೆ ಇರುತ್ತೆ ಗೋಧಿ ಹಿಟ್ಟಲ್ಲಿ. ಹೆಸರು ಗೋಧಿ ಹಿಟ್ಟು, ಆದರೆ ನಾರಿನಂಶ ಉಂಟಾ ಅಂತ ಕೇಳಿದ್ರೆ ಖಂಡಿತ ಇರೋಲ್ಲ. ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹಾಗಾಗಿ ಒಂದಷ್ಟು ನಾರಿನ ಅಂಶ ಇರುವಂಥ ಗೋಧಿ ಹಿಟ್ಟನ್ನು ನೀವು ಚಪಾತಿಗೆ, ರೊಟ್ಟಿಗೆ ಅಥವಾ ಮತ್ತೊಂದಕ್ಕೆ ಬಳಸಿ. ಮೈದಾವನ್ನು 100ಕ್ಕೆ 100ರಷ್ಟು ಬಿಟ್ಟುಬಿಡಿ. ಮೈದಾದಲ್ಲಿ ಬರೀ ಸ್ಟಾರ್ಚ್ ಇರುತ್ತೆ, ನಿಮ್ಮ ಬೊಜ್ಜನ್ನು ಹೆಚ್ಚಿಸುತ್ತೆ. ಅದನ್ನು ಬಿಟ್ಟು ಮತ್ತೇನೂ ಮಾಡೋಲ್ಲ. ಅದೇ ಗೋಧಿ ಹಿಟ್ಟಲ್ಲಿ ಒಂದಷ್ಟು ಪ್ರೋಟೀನ್ ಇರುತ್ತೆ, ನಾರುಗಳಿರುತ್ತೆ, ವಿಟಮಿನ್ಸ್, ಮಿನರಲ್ಗಳಿರುತ್ತೆ. ಅದು ಮಗುವಿನ ಬೆಳವಣಿಗೆಗೆ ಸಹಾಯ ಆಗುತ್ತೆ. ರಾಗಿ ಹಿಟ್ಟನ್ನು ಯಾರೂ ಜರಡಿ ಹಿಡಿಯೋಕ್ಕೋಗಲ್ಲ, ಹಾಗೇ ಬಳಸಿ. ರಾಗಿಯಲ್ಲಿ ಇರ್ತಕ್ಕಂಥ ಹೊಟ್ಟಿನಂಶ ಇದೆಯಲ್ಲ, ಅದು ನಿಮ್ಮ ದೇಹದ ಸಮಗ್ರ ಆರೋಗ್ಯವನ್ನು ಕಾಪಾಡುತ್ತೆ, ನೆನಪಲ್ಲಿಟ್ಕೊಳ್ಳಿ. ಹಾಗೆಯೇ ಸಜ್ಜೆಯಲ್ಲಿ ಇರ್ತಕ್ಕಂಥ ಹೊಟ್ಟಿನಂಶ, ಜೋಳದಲ್ಲಿ ಇರ್ತಕ್ಕಂಥ ಹೊಟ್ಟಿನಂಶ ಇವು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಯಾಕಂದರೆ ನಮ್ಮ ಕರುಳಲ್ಲಿ, ದೊಡ್ಡ ಕರುಳಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ನಮ್ಮ ಜೊತೆ ಹೊಂದಿಕೊಂಡು ಬದುಕನ್ನು ನಡೆಸ್ತಾ ಇರುತ್ತವೆ. ಅವು ಕೇಳೋದು, ಮಾರಾಯ ನನಗೆ ಹೊಟ್ಟು ಬೇಕು ಕಣೋ, ನೀನು ಬಿರಿಯಾನಿ ತಿಂದರೂ ನನಗೆ ಬೇಕಿಲ್ಲ, ನೀನು ಬೇಕಾದ್ರೆ ತಿನ್ಕೊ, ನನಗೆ ಬೇಡ. ಬಿಸಿಬೇಳೆ ಭಾತ, ಅಯ್ಯೋ ಬೇಡಪ್ಪ. ಕೇಸರಿ ಭಾತ ಬೇಡ ಮಾರಾಯ, ನನಗೆ ಬೇಕಾಗಿರೋದು ಬರೀ ಹೊಟ್ಟು ನೀನು ಪೂರೈಸಲಿಲ್ಲ ಅಂದರೆ ನಿನಗೇನು ಮಾಡಬೇಕು ಅಂತ ನನಗೆ ಗೊತ್ತು. ನಿನಗೆ ಬೊಜ್ಜು ತರಿಸ್ತೀನಿ. ನೀನು ಬೇಡ ಅಂದರೂ ನಿನಗೆ ಮಧುಮೇಹ, ಡಯಾಬಿಟಿಸ್ ಬರೋ ಹಾಗೆ ಮಾಡ್ತೀನಿ, ಕ್ಯಾನ್ಸರ್ ಬರೋ ಹಾಗೆ ಮಾಡ್ತೀನಿ, ಹೃದಯದ ಕಾಯಿಲೆ ಬರಬೇಕು ಹಾಗೆ ಮಾಡ್ತೀನಿ, ನೀನು ತಲೆ ಕೆಡಬೇಕು ಹಾಗೂ ಮಾಡ್ತೀನಿ. ಅವುಗಳ ಜೊತೆ ಮಾತ್ರ ದ್ವೇಷ ಕಟ್ಕೋಬಾರ್ದು. ಬ್ಯಾಕ್ಟೀರಿಯಾಗಳ ಜೊತೆ ಅವು ಏನು ಕೇಳುತ್ತವೆ, ಒಂದಷ್ಟು ನಾರಿನಂಶ ಕೊಡಪ್ಪ ಅಂತ. ಬೆಳಗ್ಗೆ 1 ಲೋಟ ರಾಗಿ ಅಂಬಲಿ, ಸಂಜೆ 1 ಲೋಟ ರಾಗಿ ಅಂಬಲಿ ಕುಡಿತಾ ಬಂದರೆ ಸಾಕು, ಬ್ಯಾಕ್ಟೀರಿಯಾಗಳು ಖುಷಿಯಾಗುತ್ತೆ. ಬೆಳಗ್ಗೆ 2 ಜೋಳದ ರೊಟ್ಟಿ, ಸಂಜೆ 2 ಜೋಳದ ರೊಟ್ಟಿ ಸಾಕು.
ಖುಷಿಯಾಗುತ್ತೆ. ಬೆಳಿಗ್ಗೆ ಒಂದು ಹಿಡಿ ಮೊಳಕೆ ಬರಿಸಿದ ಕಾಳುಗಳು, ಅದರಲ್ಲಿ 4 ಅಂಶ ತುಂಬ ಇರುತ್ತೆ. ಈ ಬ್ಯಾಕ್ಟೀರಿಯಾಗಳಿಗೆ ಭಾಳ ಖುಷಿ. ಎಲ್ಲ ಕಾಳುಗಳನ್ನು ಮೊಳಕೆ ಬರೆಸಿ ಅದಕ್ಕೆ ಒಂದಷ್ಟು ನಿಂಬೆಹಣ್ಣು ಉಪ್ಪು ಹಾಕಿ ಒಂದಷ್ಟು ಒಗ್ಗರಣೆ ಕೊಟ್ಟು ಮಕ್ಕಳು ಕೊಡಿ, ಎಷ್ಟು ಚೆನ್ನಾಗಿರುತ್ತೆ. ಬ್ಯಾಕ್ಟೀರಿಯಾಗಳು ಖುಷಿ, ಮಕ್ಕಳು ಖುಷಿ, ನೀವು ಖುಷಿ. ಮುಂದಿನ ಪ್ರಶ್ನೆ ಕೇಳಿಬಿಟ್ಟು ನಂತರ ಮುಂದುವರಿಸೋಣ. ಇದವರೆ ನಿರಂತರವಾಗಿ ಹೀಗೆ ಮುರಿತಾ ಇರುತ್ತೆ. ಸರ್, ನೀವು ಹೇಳಿದ್ರಿ ನಮ್ಮ ಆಹಾರದ 5 ಬಿಳಿಯ ವಿಷಗಳು ಅಂತ. ಸೊ ಲಾಸ್ಟಲ್ಲಿ ಒಂದು ಹೇಳಿದ್ರಿ ತೆಂಗು ಅಂತ ಅಥವಾ ತೆಂಗಿನಕಾಯಿ ಅಂತ ಹೇಳಿದ್ರಿ. ಪ್ರಶ್ನೆ ಬರುತ್ತೆ, ಯಾಕಪ್ಪ ಸೋಮೇಶ್ವರ್ ಸರ್ ಯಾಕೆ ಹೀಗೆ ಹೇಳಿದ್ರು ಅಂತ. ಇದಕ್ಕೆ ನಿಮ್ಮ ಉತ್ತರ ಏನು? ಇದು ಬಹುದೊಡ್ಡ ಚರ್ಚೆಯಲ್ಲಿ ಇರುವಂಥ ವಿಷಯ. ಇದು ತೆಂಗಿನಕಾಯಿ ಕೆಟ್ಟದಲ್ಲ, ತೆಂಗಿನ ಎಣ್ಣೆ ಕೆಟ್ಟದಲ್ಲ. ವಾಸ್ತವದಲ್ಲಿ ಮಕ್ಕಳಿಗೆ ಏನಾದರೂ ಅಲರ್ಜಿ ಆದರೆ ನಾವು ಹಚ್ಚೋದೇ ತೆಂಗಿನೆಣ್ಣೆ. ತೆಂಗಿನ ಎಣ್ಣೆ ಒಳ್ಳೆಯದು. ಆದರೆ ಆ ಎಣ್ಣೆಯನ್ನು ಹೇಗೆ ತಯಾರು ಮಾಡ್ತಾಯಿರಿ ಅದು ಬಹಳ ಮುಖ್ಯ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತಾರೆ. ಅಂದರೆ ಗಾಣದಲ್ಲಿ ತೆಗೆದಂಥ ಎಣ್ಣೆ ಏನಿದೆ, ತೆಂಗಿನ ಎಣ್ಣೆ, ಅದು ಶ್ರೇಷ್ಠವಾದದ್ದು. ಅಡುಗೆಗೆ ಬಳಸಿ ಏನೂ ತೊಂದರೆ ಇಲ್ಲ. ಅದೇ ಯಂತ್ರಗಳಿಂದ ತೆಗೆದಂಥ ಎಣ್ಣೆ, ಅದು ತೆಂಗಾಗಿರಲಿ, ಶೇಂಗಾಗಿರಲಿ, ಎಳ್ಳಿನ ಎಣ್ಣೆ ಆಗಿರಲಿ, ಸೋಯಾ ಎಣ್ಣೆ ಆಗಿರಲಿ, ಯಾವುದೇ ಆಗಲಿ ಅದು ವಿಷ. ಹೇಗೆ ಅಂತ ಕೇಳಿ. ಒಂದು ಸಣ್ಣ ಲೆಕ್ಕಾಚಾರ, ಒಂದು ಪೇಪರು ಪೆನ್ಸಿಲ್ ಇಟ್ಕೊಂಡು ಹಾಕಿ. ಇತ್ತೀಚೆಗೆ ಆನ್ಲೈನಲ್ಲಿ ಸಣ್ಣ ಪುಟ್ಟ ಯಂತ್ರಗಳು ಸಿಗುತ್ತೆ, ಎಣ್ಣೆಯನ್ನು ತೆಗೆಯುವಂಥ ಯಂತ್ರಗಳು. ಅದನ್ನು ತಂದ್ಕೋತೇವೆ. ತುಂಬ ಜನ ತಂದಿಟ್ಕೊಂಡಿದ್ದಾರೆ ಮನೇಲಿ. 1 kg ಕಡಲೆಕಾಯಿ ಬೀಜ ತಂದು ನಾವೇ ಆ ಯಂತ್ರಕ್ಕೆ ಹಾಕಿ ಎಣ್ಣೆಯನ್ನು ತೆಗೆದರೆ 1 kgನಲ್ಲಿ 450 ಅಂದರೆ 500 ml ಅದು ಕಡಲೆಕಾಯಿ ಬೀಜದ ಗುಣಮಟ್ಟದ ಮೇಲೆ ಹೋಗುತ್ತೆ. 450ರಿಂದ 500 ml ಎಣ್ಣೆ ಸಿಗುತ್ತೆ. ಕಳೆದ ಸಲ ನಾನು ವಿಚಾರ ಮಾಡಿದಾಗ 1 kg ಶೇಂಗಾಗೆ 300 ರೂಪಾಯಿ ಬೆಲೆ ಇತ್ತು. 300 ರೂಪಾಯಿ ಕೊಟ್ಟು ನಾನು 1 kg ಶೇಂಗಾ ತೆಗೆದು ಎಣ್ಣೆ ತೆಗೆದರೆ ನನಗೆ ಸಿಗೋದು ಹೆಚ್ಚು ಕಡಿಮೆ ಅರ್ಧ ಲೀಟರ್. ಹಾಗಿರುವಾಗ 250-300 ರೂಪಾಯಿಗಳಿಗೆ ಒಂದು ಇಡೀ kg ಎಣ್ಣೆ ಕೊಡ್ತೀನಿ ಅಂತ ಅಂಗಡಿಯವನು ಹೇಳ್ತಾನಲ್ಲ, ಇದು ಹೇಗೆ ಸಾಧ್ಯ? ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಉತ್ತರ ವಿವರಣೆ ಏನೂ ಕೊಡೋಲ್ಲ, ಸುಮ್ಮನೆ ಯೋಚನೆ ಮಾಡಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗಾಗಿ ಯಂತ್ರದಿಂದ ತೆಗೆದಂಥ ಎಣ್ಣೆ ಒಳ್ಳೆಯದಲ್ಲ, ಗಾಣದಿಂದ ತೆಗೆದಂಥ ಎಣ್ಣೆ ಒಳ್ಳೆಯದು. ಎಲ್ಲಕ್ಕಿಂತಲೂ ಒಳ್ಳೆಯದು ಅಂದರೆ ನಿಮ್ಮ ಮನೆಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ನಿಮ್ಮ ಮನೆಯಲ್ಲೇ ನೀವು ತಯಾರಿಸ್ಕೋಬಹುದು. ಪುಟ್ಟ ಪುಟ್ಟ ಯಂತ್ರಗಳು ಸಿಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಿಳಿ ವಿಷ ಅಂತ ಪರಿಗಣಿಸಿದರು. ಆದರೆ ಕರಾವಳಿಯ ಜನ ಏನು ತೆಂಗಿನ ಎಣ್ಣೆಯನ್ನು ಅನಾದಿ ಕಾಲದಿಂದ ಬಳಸ್ತಾ ಬಂದಿದ್ದಾರೆ, ಅವರಲ್ಲಿ ಹೃದಯಾಘಾತದ ಪ್ರಮಾಣ ಬೇರೆ ಪ್ರದೇಶಗಳಿಗೆ ಹೋಲಿಸಿದರೆ ಹೆಚ್ಚೇನಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ತೆಂಗಿನೆಣ್ಣೆ ಬಳಸಬಹುದು, ಯಾವುದೇ ರೀತಿಯಾದ ಭಯ ಇಲ್ಲದೆ. ಸೊ ನಿಮ್ಮ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡವರಿಗೆ ಗೊತ್ತಾಗುತ್ತೆ ತೆಂಗಿನ ಎಣ್ಣೆ ಯಾಕೆ ಅದು ಒಳ್ಳೆಯದು, ಯಾವ ರೀತಿಯಲ್ಲಿ ತಯಾರಿಸಿದಾಗ ಅದು ವಿಷವಾಗಿ ಪರಿಣಾಮವನ್ನು ಬೀರುತ್ತೆ ಅಂತ. ಸರ್, ಹಾಗಿದ್ರೆ ಈಗ ಬಿಳಿ ವಿಷದ ಬಗ್ಗೆ ಮಾತಾಡಿದ್ರಿ. ಇನ್ನು ಆಹಾರದಲ್ಲಿ ನಾವು ನೋಡೋದಾದರೆ ಬೇರೆ ಬೇರೆ ಎಣ್ಣೆಗಳು, ಈಗ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾದಂಥ ಎಣ್ಣೆಯನ್ನು ಬಳಸ್ತಾರೆ. ಸೊ ಪ್ರತಿಯೊಂದು ವಸ್ತುವಿನಿಂದ ತಯಾರಿಸಿದಂಥ ಎಣ್ಣೆನೂ ಕೂಡ ಅದರದ್ದೇ ಆದಂಥ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆಯಾ? ಏಕೆಂದರೆ ಶೇಂಗಾ ಎಣ್ಣೆ ಬೇರೆ ಇರುತ್ತೆ, ಅಥವಾ ಸೂರ್ಯಕಾಂತಿ ಎಣ್ಣೆ ಬೇರೆ ಇರುತ್ತೆ, ಅಥವಾ ಬೇರೆ ಬೀಜಗಳಿಂದ ತೆಗೆದಿರುವಂಥ ಎಣ್ಣೆ ಬೇರೆ ಇರುತ್ತೆ. ಯಾವುದನ್ನಾದರೂ ಉಪಯೋಗಿಸ್ಬೋದಾ ಅವರವರ ಪ್ರಾದೇಶಿಕತೆಗೆ ಅನುಗುಣವಾಗಿ? ಅಂದರೆ ನಿಮ್ಮ ಪ್ರಶ್ನೆ ನಾನು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೇನೆ. ಅಡುಗೆಗೆ ಯಾವ ಎಣ್ಣೆ ಬಳಸಿದ್ರೆ ಒಳ್ಳೆಯದು? ಹಾಗೂ ಅರ್ಥ ಮಾಡ್ಕೋಬೋದು. ಸರಳವಾಗಿ ಹೇಳಬೇಕು ಅಂದರೆ ಯಾವ ಎಣ್ಣೆ ಒಳ್ಳೆಯದು? ನಮ್ಮ ಮನೆಯಲ್ಲಿ ನಾವು ಪ್ರತಿ ತಿಂಗಳು 3 ಎಣ್ಣೆ ತರ್ತೇವೆ. 3 ಎಣ್ಣೆಯಲ್ಲಿ 1 kg ಶೇಂಗಾ ಎಣ್ಣೆ, ಇನ್ನು ಅರ್ಧ kg ಎಳ್ಳಿನಿಂದ ಮಾಡಿರೋದು, ಇನ್ನು ಅರ್ಧ kg ಸೋಯಾ ಎಣ್ಣೆ. ಮುಂದಿನ ತಿಂಗಳು ಹೋದಾಗ
ಇದನ್ನು ಹಾಗೆ ಉಳಿಸ್ಕೋತೇವೆ. ಯಾವುದನ್ನು 1 kg ಶೇಂಗಾ ಎಣ್ಣೆ ಅದನ್ನು ಹಾಗೆ ಉಳಿಸ್ಕೋತೇವೆ. ಅದೇ ಅರ್ಧ ಕೆ ಜಿ ಏನು 2 ಎಣ್ಣೆ ತಗೋತಾ ಇದ್ದೇವೆ ಅದನ್ನು ಬದಲಾಯಿಸ್ತೇವೆ. ಅರ್ಧ ಕೆ ಜಿ ತೆಂಗಿನ ಎಣ್ಣೆ ತಗೋತೇವೆ, ಅರ್ಧ ಕೆ ಜಿ ಕುಸುಬೆ ಎಣ್ಣೆ ತಗೋತೇವೆ. ಪ್ರತಿ ತಿಂಗಳು ಬದಲಾವಣೆ ಇರುತ್ತೆ. ಪ್ರತಿ ತಿಂಗಳು ಈ ಅರ್ಧ ಕೆ ಜಿ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಶೇಂಗಾ ಮಾತ್ರ ನಾವು ಹಾಗೆ ಉಳಿಸ್ಕೊಂಡಿರ್ತೇವೆ. ಯಾಕೆ ಯಾಕೆ ಅನ್ನೋದಕ್ಕೆ ನಿಖರವಾದ ಉತ್ತರ ಕೊಡೋದು ಕಷ್ಟ. ಒಂದು, ಅದರ ರುಚಿಗೆ ನಾವು ಒಪ್ಕೊಂಡ್ಬಿಟ್ಟಿದ್ದೇವೆ, ಮತ್ತು ಎಲ್ಲ ಕಡೆಯೂ ಸುಲಭವಾಗಿ ಸಿಗುತ್ತೆ, ನಾವೇ ಮನೆಯಲ್ಲಿ ತಯಾರಿಸ್ಕೋಬಹುದು. ಮತ್ತು ಆರೋಗ್ಯದ ದೃಷ್ಟಿಯಿಂದ ಅದು ಮಧ್ಯಮ ಪ್ರಮಾಣದ ಎಣ್ಣೆಯ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಅದರಿಂದ ಅಪಾಯ ಅಂಥದ್ದಿಲ್ಲ. ನಾವು ಎಣ್ಣೆಯನ್ನು ಯಾವತ್ತಿಗೂ ಹಿತಮಿತ, ನಮ್ಮ ಮನೆಯಲ್ಲೇ ಅದೊಂದು ಸೂತ್ರ ಉಂಟು. ಅಡುಗೆ ಆಗಲಿ ಮತ್ತೊಂದಾಗಲಿ ಯಾವುದೇ ಆಗಲಿ ಈ ಹಿತಮಿತ ಅನ್ನೋ ಸೂತ್ರವನ್ನು ನಾವು ಇದುವರೆಗೂ ಬಿಟ್ಟಿಲ್ಲ. ನನಗೆ ಹಿತವಾದದ್ದು, ನಮ್ಮ ಕುಟುಂಬಕ್ಕೆ ಹಿತವಾದದ್ದು ಏನೇನಿದೆಯೋ ಅವುಗಳನ್ನು ಮಿತವಾಗಿ ನಾವು ಬಳಸ್ತೇವೆ, ಮಿತವಾಗಿ ಸೇವಿಸ್ತೇವೆ. ಟಿ ವಿ ನೋಡೋದು ಮಿತವಾಗಿ, ಮೊಬೈಲ್ ಬಳಸೋದು ಮಿತವಾಗಿ, ಎಲ್ಲದಕ್ಕೂ ಇತಿಮಿತಿ ಅನ್ನೋದು ಇರುತ್ತೆ. ಹೌದು ಹೌದು ಹೌದು. ಒಬ್ಬರಿಗೆ ಸಹಾಯ ಮಾಡಬೇಕು, ನನ್ನ ಮಿತಿ ಮೀರಿ ಮಾಡಲಿಕ್ಕಾಗುತ್ತಾ? ಇಲ್ಲ, ನನ್ನ ಶಕ್ತಿ ಮೀರಿ ಮಾಡೋದು ಒಳ್ಳೆಯದಲ್ಲ. ಹಿತ ಮಿತ ಹೌದು, ಅವೆರಡನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿರೋ ಕಾರಣ ಎಣ್ಣೆ ಎಷ್ಟು ಬೇಕೋ ಅಷ್ಟು ಸೇವಿಸಬೇಕು. ಕೆಲವರು ಎಣ್ಣೆನೇ ತಿನ್ನೋದಿಲ್ಲ, ಒಳ್ಳೆಯದಲ್ಲಪ್ಪ ಎಣ್ಣೆ ಅಂತ, ಸುಳ್ಳು. ದೇಹಕ್ಕೆ ಎಣ್ಣೆ ಬೇಕು. ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೇವೆ, ಇನ್ನು ಸಂಕ್ರಾಂತಿಯ ದಿನಗಳು ಮುಗಿದಿಲ್ಲ. ಯಾಕೆ ಸಂಕ್ರಾಂತಿ ದಿವಸ ಎಳ್ಳು ಬೆಲ್ಲ ತಿಂತೇವೆ? ಯಾಕೆಂದರೆ ಮುಂದೆ ಬೇಸಿಗೆಯ ದಿನಗಳು ಬರಲಿವೆ. ಚರ್ಮ ಒಣಗುತ್ತೆ. ಚರ್ಮ ಒಣಗುತ್ತು ಅಂದರೆ ಎಲ್ಲ ಚರ್ಮ ಕಾಯಿಲೆಗಳಿಗೂ ಆಹ್ವಾನ ಕೊಟ್ಟ ಹಾಗೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಎಳ್ಳು ಬೆಲ್ಲ ತಿಂದುಬಿಡಿ ಅಂತ ಹೇಳ್ತಾರೆ ದೊಡ್ಡವರು. ಆ ಎಳ್ಳಿನ ಅಂಶ, ಹೆಚ್ಚುವರಿ ಎಣ್ಣೆ ಅಂಶ ಏನು ನಿಮ್ಮ ದೇಹವನ್ನು ಸೇರುತ್ತೆ ಅದು ಎಲ್ಲ ಚರ್ಮಕ್ಕೂ ಹೋಗಿ ಚರ್ಮದ ಜೀವಕೋಶಗಳನ್ನು ಮೃದುವಾಗಿ ಇಡಲಿಕ್ಕೆ, ಆರೋಗ್ಯಕರವಾಗಿ ಇಡಲಿಕ್ಕೆ ಪ್ರಯತ್ನ ಪಡುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿಲ್ಲ ಪದ್ಧತಿಗಳನ್ನು, ಆಚರಣೆಗಳನ್ನು, ಏನೋ ಒಂದು ಅರ್ಥ ಇಟ್ಕೊಂಡೇ ಮಾಡಿರ್ತಾರೆ. ಹಾಗಾಗಿ ಎಳ್ಳೆಣ್ಣೆ ಬಹಳ ಒಳ್ಳೆಯದಾಗಿರೋ ಕಾರಣ ಎಳ್ಳು ಬೆಲ್ಲ ಎಷ್ಟು ಸಿಗುತ್ತೋ ಅಷ್ಟು ತಿನ್ನಿ, ಏನೂ ತೊಂದರೆ ಆಗಲ್ಲ. ಸೊ ನಮ್ಮ ಸಿಕ್ಕಾಪಟ್ಟೆ ಶುಗರ್ ಇದ್ದು ಹೆಚ್ಚು ಕಡಿಮೆ ಮಾಡ್ಕೋಬೇಡಿ, ಉಳಿದವರು ಹೇಳ್ತಾ ಇದ್ದೀನಿ. ಸೊ ನಮ್ಮ ಹಿರಿಯರು ಹಾಕ್ಕೊಟ್ಟಿರುವಂಥ ಪ್ರತಿಯೊಂದು ಪದ್ಧತಿ ಹಿಂದೆನೂ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ. ಖಂಡಿತ ಇದೆ, ಖಂಡಿತ. ಹಾಲಿನ ವಿಚಾರಕ್ಕೆ ಬಂದಾಗ ಈಗ ಎಣ್ಣೆ ವಿಷಯ ಹೇಳಿದ್ನಲ್ಲ, ಹಾಗಾಗಿ 1 kg ನಾವು ತೆಂಗಿನ ಶೇಂಗಾ ಎಣ್ಣೆ ಬಳಸ್ತೀವಿ. ನೀವು ಕರಾವಳಿಯಲ್ಲಿ ಬೇಕಾದ್ರೆ 1 kg ಎಣ್ಣೆ ನೀವು ತೆಂಗಿನ ಎಣ್ಣೆನೇ ಬಳಸ್ಬೋದು. ಇನ್ನು ಕೆಲವು ಕಡೆ ಹೋಯಿತು ಅಂದರೆ ಎಳ್ಳೆಣ್ಣೆ ಬಹಳ ಬಳಸ್ತಾರೆ, ಅವರು 1 kg ತರಿಸ್ಕೋಬಹುದು. ಅದು ನಿಮ್ಮ ನಾಲಿಗೆಯ ರುಚಿ, ನಿಮ್ಮ ಮನೆಯ ಪದ್ಧತಿ ಮೇಲೆ ಹೋಗುತ್ತೆ. ಹೀಗೆ ಎಲ್ಲ ರೀತಿಯ ಎಣ್ಣೆಗಳಲ್ಲಿ ಇರ್ತಕ್ಕಂಥ ಉತ್ತಮ ಪೋಷಕಾಂಶಗಳು ನಿಮ್ಮ ಮಗುವಿನ ದೇಹವನ್ನು ಸೇರಬೇಕು. ಯಾಕಂದರೆ ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಯಾವುದೇ ಒಂದು ಎಣ್ಣೆಯಲ್ಲಿ ಸಿಗೋಲ್ಲ. ಅದಕ್ಕೇನು ಮಾಡಬೇಕು, ಎಲ್ಲ ಎಣ್ಣೆಗಳಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನು ಬಳಸ್ಕೋಬೇಕು. ಇಲ್ಲೊಂದು ಸೂಕ್ಷ್ಮ ಹೇಳ್ತೇನೆ. 3 ಎಣ್ಣೆ ಬಳಸಿ ಅಂತ ಹೇಳ್ತಾರೆ ಅಂಥೇಳಿ 3 ಎಣ್ಣೆನ ಒಟ್ಟಿಗೆ ಹಾಕಿ ಕಲಿಸ್ಬಿಟ್ಟು ಬಳಸಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ಪೂರಿ ಮಾಡ್ತೀರಾ, ಶೇಂಗಾ ಎಣ್ಣೆ ಬಳಸಿ. ಒಗ್ಗರಣೆ ಹಾಕ್ತೀರಾ, ಎಳ್ಳೆಣ್ಣೆ ಬಳಸಿ. ಹೀಗೆ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಎಣ್ಣೆ ಬಳಸಬೇಕೇ ಹೊರತು ಯಾವ ಕಾರಣಕ್ಕೂ ಎಣ್ಣೆಗಳನ್ನು ಕಲಿಸ್ಲಿಕ್ಕೆ ಹೋಗಬೇಡಿ, ಅದು ತಪ್ಪು ಮಾಡಬಾರ್ದು. ಸೊ ಇದನ್ನು ಹೇಳಿರೋದು ತುಂಬ ಒಳ್ಳೆಯದಾಯಿತು ಸರ್. ಯಾಕಂದರೆ ನೀವು ಹೇಳಿದಾಗೆ ಸರ್ ಹೇಳಿದ್ದಾರೆ ಈ ಥರ ಬಳಸೋಣ ಅಂತ, ಆ ಥರ ಮಾಡಿದ್ರು ಮಾಡಬಹುದು. ಸೊ ಎಣ್ಣೆ ವಿಚಾರದ ಬಗ್ಗೆ ಮಾತಾಡಿದ್ವಿ. ಸೊ ಇನ್ನು ನೆಕ್ಸ್ಟ್ ಹೋಗೋದಾದರೆ ಹಾಲು. ತುಂಬ ಜನರಿಗೆ ಹಾಲು ಇಷ್ಟ, ಇನ್ನು ಕೆಲವರಿಗೆ ಕುಡಿಯೋದಕ್ಕೆ ಕಷ್ಟ ಆಗೋದಿಲ್ಲ, ದೇಹ ಹಿಡಿಸೋದಿಲ್ಲ ಅಂತ ಹೇಳ್ತಾರೆ. ಹಾಲು ಹಾಗೆಯೇ ಹಾಲಿನ ಉತ್ಪನ್ನ ನಮ್ಮ ದೇಹಕ್ಕೆ ಬೇಕಾ, ಅಗತ್ಯ ಇದೆಯಾ ಅಥವಾ ಬೇಡವಾ, ಹೇಗೆ ಅಂತ? ರಕ್ಷಾ 1-2 ಪ್ರಶ್ನೆ ಕೇಳ್ತೇನೆ, ಓಕೆ ಸರ್, ನೀವು ಉತ್ತರ ಕೊಡಿ. ಓಕೆ. ಜಗತ್ತಿನಲ್ಲಿ ಮತ್ತೊಂದು ಪ್ರಾಣಿಯ ಹಾಲನ್ನು ಕುಡಿಯುವ
ಜೀವಿ ಯಾವುದು? ಏಕೈಕ ಜೀವಿ ನಮಗೆ ಗೊತ್ತಿದೆ, ಅದನ್ನು ಬಿಟ್ಟು ಹೇಳಿ. ಮತ್ತೊಂದು ಪ್ರಾಣಿಯ ಹಾಲನ್ನು ಕುಡಿಯುವ ಜೀವಿ ಈ ಜಗತ್ತಲ್ಲಿ ಯಾವುದಾದರೂ ಇದೆಯಾ? ಮನುಷ್ಯರೇ ಕುಡಿಯೋದು. ಮನುಷ್ಯರನ್ನ ಬಿಟ್ಟು ಕೇಳ್ತಾ ಇದ್ದೀರಾ ಸರ್ ನೀವು? ಅಲ್ಲ, ಅದನ್ನೇ ಕೇಳ್ತಾರದು ನಾನು. ಮನುಷ್ಯರನ್ನು ಬಿಟ್ಟು ಯಾವುದಾದ್ರು ಜೀವಿ ಕುಡಿಯೋದು ನೋಡಿದ್ದೀರಾ? ಸಾಮಾನ್ಯವಾಗಿ ಎರಡನೇ ಪ್ರಶ್ನೆ. ಮಗು ಅಥವಾ ಕರು ಚಿಕ್ಕ ವಯಸ್ಸಲ್ಲಿದ್ದಾಗ ತಾಯಿ ಹಾಲನ್ನು ಕುಡಿಯುತ್ತೆ. ಎಲ್ಲಿಯವರೆಗೆ ಹುಲ್ಲನ್ನು ಅಗೆದು ಜೀರ್ಣಿಸಿಕೊಳ್ಳುವ ಶಕ್ತಿ ಬರುವವರೆಗೂ ತಾಯಿ ಹಾಲನ್ನು ಕುಡಿಯುತ್ತೆ. ಹೌದು. ಬೆಳೆದು ದೊಡ್ಡವನಾಗಿ ಗಡವಾದ ಮೇಲೂ ಹಾಲನ್ನು ಕುಡಿಯುವಂಥ ಜೀವಿ ಯಾವುದು ಜಗತ್ತಲ್ಲಿ? ಮನುಷ್ಯ. ಹಾಲು ಮನುಷ್ಯನ ಸಹಜ ಆಹಾರ ಅಲ್ಲ, ತಾನಾಗಿ ರೂಢಿಸಿಕೊಂಡಿರುವ ಕೃತಕ ಆಹಾರ. ಹಾಗಾಗಿ ಅನೇಕ ಜನಕ್ಕೆ ಇವತ್ತಿಗೂ ಹಸುವಿನ ಹಾಲಿನ ಅಲರ್ಜಿ ಆಗೋದುಂಟು. ಹಾಗಾಗಿ ಹಾಲನ್ನು ಭೂಲೋಕದ ಅಮೃತ ಇತ್ಯಾದಿಗಳಲ್ಲಿ ವಿಶೇಷಣಗಳ ಮೂಲಕ ಏನೆಲ್ಲ ಕರೀತೇವೆ ಅವೆಲ್ಲವೂ ನಿಜವಿರಬಹುದು. ಆದರೆ ಹಾಲು ಬೇರೊಂದು ಪ್ರಾಣಿಯ ಆಹಾರ ಅನ್ನೋದು ಸತ್ಯ. ಬೇರೊಂದು ಪ್ರಾಣಿಯ ಆಹಾರ ನಮಗೆ ಒಗ್ಗಲೇಬೇಕು ಅಂತ ನಿಯಮ ಇಲ್ಲ. ಒಗ್ಗಿದ್ರೆ ಕುಡೀರಿ, ಒಗ್ಗಲಿಲ್ಲ ಅಂದರೆ ದಯವಿಟ್ಟು ಸೇವಿಸಬೇಡಿ. ಹಾಗಾಗಿ ಹಾಲನ್ನು ಕುಡಿಬೇಕಾ ಬಿಡಬೇಕಾ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಒಂದು ಸತ್ಯ ಹೇಳಬೇಕಿಲ್ಲಿ. ಈ ಹಾಲನ್ನು ಯಾಕೆ ಕುಡಿಬೇಕು ಅಂತ ದೊಡ್ಡವನು ಕೇಳಿ ನೋಡಿ. ಒಳ್ಳೆ ಶಕ್ತಿ ಬರುತ್ತೋ, ಒಳ್ಳೆ ಪ್ರೋಟೀನ್ ಇರುತ್ತೆ, ಕ್ಯಾಲ್ಶಿಯಂ ಇದೆ ಹೇಳ್ತಾರೆ. ಕ್ಯಾಲ್ಶಿಯಂ ಬೋನಿಗೆ ಕ್ಯಾಲ್ಶಿಯಮು ಇರುತ್ತೆ. ಆಮೇಲೆ ಪ್ರೋಟೀನ್, ಮಕ್ಕಳಿಗೆ ಹಾಲು ಯಾಕೆ ಕೊಡಬೇಕು ಅಂದರೆ ಪ್ರೋಟೀನ್. ಸತ್ಯ ಏನು ಅಂದರೆ ಹಾಲಲ್ಲಿ ಇರ್ತಕ್ಕಂಥ ಪ್ರೋಟೀನನ್ನು ಜೀರ್ಣಿಸೋದಕ್ಕೆ ಒಂದು ರಾಸಾಯನಿಕ ವಸ್ತು ಬೇಕು, ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮು ಮಗುವಿನ ಕರುಳಲ್ಲಿ 7 ವರ್ಷಗಳು ಆಗುವವರೆಗೆ ಮಾತ್ರ ಉತ್ಪಾದನೆಯಾಗುತ್ತೆ. ಅದಾದ ಮೇಲೆ ಅದರ ಉತ್ಪಾದನೆ ನಿಂತು ಹೋಗುತ್ತೆ. ನಾವು 70 ವಯಸ್ಸಿನವರೆಗೂ ಹಾಲು ಕುಡಿತೀವಲ್ಲ ಸರ್? ಏನು ಈ ಕಡೆ ಕುಡಿತೀರಾ, ಆ ಕಡೆ ಬಿಡ್ತೀರಾ ಅಷ್ಟೇ. ಏನು ಉಪಯೋಗ? ಆ ಪ್ರೋಟೀನ್ ಸಿಗಲ್ಲ ನಿಮಗೆ. ಕ್ಯಾಲ್ಶಿಯಂ ಅಂದರೆ ಸಿಗುತ್ತೆ, ಅನುಮಾನ ಇಲ್ಲ. ಆದರೆ ನನ್ನ ಸಲಹೆ ಏನಂದರೆ ಹಾಲಿನ ಮೂಲಕ ಕ್ಯಾಲ್ಶಿಯಂ ಪಡೆಯೋದಕ್ಕಿಂತ ನೀರು ಮಜ್ಜಿಗೆ ಮೂಲಕ ಪಡೀರಿ. ನೀರು ಮಜ್ಜಿಗೆ ಮಾಡಿಕೊಂಡು ದಿನಕ್ಕೆ 5 ಲೋಟ 6 ಲೋಟ 8 ಲೋಟ ಎಷ್ಟು ಬೇಕಾದರೂ ಕುಡಿತಾ ಬನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೇನಾದರೂ ರಕ್ತದ ಏರೊತ್ತಡ ಇದ್ದರೂ ಉಪ್ಪೊಂದು ಹಾಕಬೇಡಿ. ಇಲ್ಲಪ್ಪ ಏನಂತ ತೊಂದರೆ ಇಲ್ಲ ಅಂದರೆ ಉಪ್ಪು ಹಾಕಿ ಒಂದಷ್ಟು ಕೊತ್ತಂಬರಿ ಸೊಪ್ಪು, ಒಂದಷ್ಟು ಮೆಣಸಿನ್ಕಾಯಿ, ಅಥವಾ ಇನ್ನೊಂದು ಸಲ ಪುದೀನ, ಇನ್ನೊಂದು ಸಲ ಬೆಳ್ಳುಳ್ಳಿ, ಇನ್ನೊಂದು ಸಲ ಮತ್ತೊಂದು ಯಾವುದೋ ಒಂದು ಹೊಸ ಟೇಸ್ಟ್ ಬರೋ ಹಾಗೆ ಮಾಡಿ ಕುಡಿತಾ ಬನ್ನಿ. ಹಾಲು ಕುಡಿಬಾರ್ದು ಹೇಳಿದ್ರಿ ಸರ್, ಹಾಗಾದರೆ ಹಾಲಿನ ಉತ್ಪನ್ನಗಳು ಅನ್ನೋ ಪ್ರಶ್ನೆ ಬಂದಾಗ ಮೊಸರನ್ನು ಸೇವಿಸ್ತೇವೆ, ತಪ್ಪೇನಿಲ್ಲ, ಸೇವಿಸಿ. ಹಾಗೆಯೇ ಮೊಸರನ್ನು ಕಡೆದು ಬೆಣ್ಣೆ ತೆಗಿತೇವೆ. ಬೆಣ್ಣೆ ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಬೆಣ್ಣೆಯನ್ನು ನೇರವಾಗಿ ತಿನ್ನೋ ಬದಲು ಅದನ್ನು ಕಾಯಿಸಿದರೆ ತುಪ್ಪ ಬರುತ್ತೆ. ಆ ತುಪ್ಪ ಶ್ರೇಷ್ಠವಾದದ್ದು. ಯಾರಿಗೆ ಶ್ರೇಷ್ಠವಾದದ್ದು? ಬೆಳೆಯುವ ಮಕ್ಕಳಿಗೆ ಶ್ರೇಷ್ಠವಾದದ್ದು. ಮಗುವಿನ ಮಿದುಳಲ್ಲಿ ಇರುವಂಥ ನರಕೋಶ, ಆ ನರಕೋಶದಲ್ಲಿ ಒಂದು ಬಾಲ ಇರುತ್ತೆ. ಆ ಬಾಲವನ್ನು ಒಂದು ಹೊದಿಕೆ ಆವರಿಸಿರುತ್ತೆ, ರ್ಯಾನ್ವೈರ್ ಶೀಟ್ ಅಂತ ಕರಿತೇವೆ. ನರಕೋಶದ ಚಟುವಟಿಕೆಗೆ ತಾನು ಕಲಿತ ಹೊಸ ವಿಚಾರವನ್ನು ಮುಂದಿನ ನರಕೋಶಕ್ಕೆ ತಿಳಿಸಬೇಕಾದ್ರೆ ಈ ರ್ಯಾನ್ವೈರ್ ಶೀಟ್ ಆರೋಗ್ಯಕರವಾಗಿರಬೇಕು. ಆ ರ್ಯಾನ್ವೈರ್ ಶೀಟ್ ಉತ್ಪಾದನೆ ಆಗಲಿಕ್ಕೆ ಬೇಕಾಗುವಂಥ ಕಚ್ಚಾ ವಸ್ತುಗಳು ಹಸುವಿನ ತುಪ್ಪದಲ್ಲಿರುತ್ತೆ. ಹಾಗಾಗಿ ಬೆಳೆಯುವ ಮಕ್ಕಳಿಗೆ ತುಪ್ಪವನ್ನು ಧಾರಾಳವಾಗಿ ಕೊಡಿ. ಹಸುವಿನ ತುಪ್ಪವನ್ನು ವಂಚನೆ ಮಾಡಬೇಡಿ ಮಕ್ಕಳಿಗೆ. ಪ್ರತ್ಯಕ್ಷ ತುಪ್ಪ, ಪರೋಕ್ಷ ತುಪ್ಪ. ಪ್ರತ್ಯಕ್ಷ ತುಪ್ಪ ಅಂದರೆ ಚಪಾತಿಗೆ ಹಾಕಿಬಿಟ್ಟು ತಿನ್ನೋ ಮಗನೇ ಅಂತ ಕೊಡೋದು, ಇಡ್ಲಿಗೆ ಹಾಕೋದು ಕೊಡೋದು, ಅನ್ನಕ್ಕೆ ಹಾಕೋದು ಕೊಡೋದು. ಪರೋಕ್ಷ ತುಪ್ಪ ಅಂದರೆ ಆ ಹಸುವಿನ ತುಪ್ಪವನ್ನು ಬಳಸಿ ತಿಂಡಿಗಳನ್ನು ಮಾಡಿ ಮಗುವಿಗೆ ಕೊಡೋದು. ಕೊಡಿ,
ವಯಸ್ಕರಿಗೆ ನನ್ನ ಲೆಕ್ಕದಲ್ಲಿ ತುಪ್ಪವನ್ನು ಬಿಡೋದು ಒಳ್ಳೆಯದು. ಬಿಡೋಕ್ಕಾಗಲ್ಲ ಸರ್ ಅಂದರೆ ಹಿತ ಮಿತ. ಹಾಗಾಗಿ ಈ 3 ರೀತಿಯ ಆಹಾರಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದೊಂದು ಉದಾಹರಣೆ ಕೊಡೋದು ಉಂಟು. ನಂಬಿಕೆ ಇದ್ದರೆ ಪರಿಪಾಲಿಸಿ, ಇಲ್ಲದಿದ್ದರೆ ಬಿಡಿ, ಅಷ್ಟೇ. ಅವರವರಿಗೆ ಬಿಟ್ಟಿದ್ದು ಅಷ್ಟೇ. ನಾನು ಆವಾಗಲೇ ಆರಂಭದಲ್ಲಿ ಹೇಳಿದೆ, ನಾವು ಕುದುರೆಯನ್ನು ನೀರಿನ ಬಳಿಗೆ ಕರ್ಕೊಂಡು ಹೋಗ್ಬೋದು, ಕುಡಿಯೋದು ಬಿಡೋದು ಕುದುರೆ ಇಷ್ಟ. ಕುದುರೆಗೆ ಬಿಟ್ಟು. ಓಕೆ, ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಆಹಾರ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ, ಎಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು, ಆಹಾರವೇ ಔಷಧಿಯೂ ಹೌದು, ಅದು ತಪ್ಪಿದ್ರೆ ಆಹಾರವೇ ವಿಷವೂ ಆಗಿ ಪರಿಣಮಿಸುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಆಹಾರ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ, ಸೊ ನಾವು ತಿನ್ನುವಂಥ ಆಹಾರ ಹೇಗಿರಬೇಕು, ನಮ್ಮ ತಟ್ಟೆಯಲ್ಲಿ ಯಾವೆಲ್ಲ ಆಹಾರವನ್ನು ನಾವು ಸೇವನೆ ಮಾಡಬೇಕು, ಭಗವದ್ಗೀತೆಯಲ್ಲೂ ಕೂಡ ಆಹಾರದ ಬಗ್ಗೆ ಯಾವ ರೀತಿಯಾದಂಥ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋದನ್ನು ಡಾಕ್ಟರ್ ಸೋಮೇಶ್ವರ ಸರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.